ಬಡಮಾಕ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ವಾಸ ಮಾಡಿದಂಥ ಸಹನಾ, ಇನ್ನೂ ಚಿಕ್ಕ ಹುಡುಗಿ, ಇಂಜಿನಿಯರ್ ಪದವಿ ಮುಗಿಸ್ಕೊಂಡು ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು, ನಾನು ಅವ್ರ ತಂದೆ ಈಗ ಅವ್ರ ಮನೆ ಹತ್ರ ಹೋಗಿ ಬಂದೆ, ನಾನು ಮಾತಾಡಿಸಿ ಅವ್ರಿಗೆ ಸಾಂತ್ವನ ಹೇಳಿ ಬಂದೆ. ಅವರು ಭಾಳ ನೊಂದಿದ್ರು. ಅವ್ರಿಗೆ ಸಮಾಧಾನ ಮಾಡಿ ಆ ಹುಡುಗಿ ಬಗ್ಗೆ ವಿಚಾರಣೆ ಮಾಡಿದಾಗ ಬಾಷ್ ಕಂಪ್ನಿಯಲ್ಲಿ 75,000 ರೂಪಾಯಿ ಸಂಬಳ ಬರ್ತಾಯಿತ್ತು ಸರ್ ತಿಂಗಳಿಗೆ. ಕೆಲಸಕ್ಕೆ ಹೋಗ್ಕೊಂಡು ಈ ರಶ್ ಆಗುತ್ತೆ ಅಂತ ಇಲ್ಲ, ಸಾಮಾನ್ಯವಾಗಿ ಸೆಲೆಬ್ರಿಟಿಗೆ ಬಂದಾಗ ಈ ಥರ ಆಗುತ್ತೆ. ಅವರು ಮಧ್ಯಾಹ್ನವರೆಗೂ ಏನು ಕೆಲಸ ಮಾಡ್ಕೊಂಡಿದ್ರು, ಆಮೇಲೆ ಏನೋ ಡಿಸೈಡ್ ಮಾಡಿಕೊಂಡು ಕಂಪ್ನಿ ಪೂರ್ತಿ ಹೋಗಿರೋದಾ? ಒಂದಷ್ಟು ಜನ ಹೋಗಿದ್ದಾರೆ. ಅದು ಮೊದಲು ಮ್ಯಾಚ್ಗೆಲ್ಲ ಕೇಳ್ಕೊಂಡು ಬರೋ ಸ್ವಲ್ಪ ಕ್ರಿಕೆಟ್ ಅಂದರೆ ನನಗೆ ಟೈಮ್ ಸಿಚುವೇಶನ್ ಅವ್ರೇನೋ ಫ್ರಂಟಲ್ಲೇ ಇದ್ದವ್ರೇನೋ ಗೇಟ್ ಬೇರೆ ಓಪನ್ ಮಾಡಿದ್ರು. ಒಂದೇ ಸಲ ಗೇಟ್ಗೆ ಪುಷ್ ಮಾಡಿಬಿಟ್ಟು ಈ ಕಡೆಯಿಂದ ರಶ್ ಜಾಸ್ತಿ ಆಗಿದೆ. ಗೇಟ್ ತೆಗೆದ ತಕ್ಷಣ ಹಿಂದಿಂದ ಜನ ತಳ್ಳಿ ಅಡಿಪಿತ್ತು ಮೇಲೆ ಅಲ್ಲೇ ಇದ್ದವ್ರೆ, ಫ್ರಂಟಲ್ಲೇ ಇದ್ರಂತೆ ಮೂವರು. ಅವರಿಬ್ರು ಬಚಾವಾದವ್ರೆ, ಡಬ್ಲು ಅಡಿಗೆ ಸಿಕ್ಕಾಗ ಟಿವಿಗೆ ತೋರಿಸಿರಲ್ಲ. ಎಲ್ಲಿ ಉಸಿರಾಗುತ್ತೆ? 1,00,000 ಜನ ಮೇಲೆ ಇದ್ದ ಎಲ್ಲಿಂದ ಒಂದು ಗಂಟೆ 1-2 ಗಂಟೆ ಎಲ್ಲ ಚಿಕ್ಕ ಹುಡುಗರೆ. ಎಲ್ಲ ಒಂದು 11 ಜನ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಮಾಡೋದು ಮಾಡಿ. ಹಡ್ಸನ್ ಸರ್ಕಲಿಂದ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹೋಗೋಷ್ಟು 2 ಅವರ್ ತಗೊಂಡಿದ್ದಾರೆ. ತುಂಬಾ ಬೇಜಾರಾಗ್ತದೆ. ಅದರಲ್ಲೂ ಬೆಳಗ್ಗೆ ಗೊತ್ತಾಯ್ತು ನನಗೆ, ನಮ್ಮ ಕ್ಷೇತ್ರ ಅದು ಬೆಳಗ್ಗೆ ಗೊತ್ತಾಗಿದೆ. ಆಗಲಿ ಬೇರೆ ತಗೊಂಡು ಮೊದಲನ್ನ ಸ್ವಲ್ಪ ಸಾಕು. ಸರ್ಕಾರ ಇದಕ್ಕೆ ವ್ಯವಸ್ಥಿತ ಮಾಡಬೇಕಾಗಿತ್ತು. ಇದನ್ನು ಮೊನ್ನೆಗೆ ನಿನ್ನೆ ಮಾಡಬೇಕು ಅಂತ ಅವರು ಆಟ ಆಡಕ್ಕೆ ನೋಡ್ಬೇಕು. ಸರ್ಕಾರ ಮಾಡಿದ ವೈಫಲ್ಯ ಇಲ್ಲಿ ಯಾರು ಓದ್ ಮಕ್ಕಳೇ ಆಯ್ತು ಸಮಾಧಾನ ಮಾಡ್ಕೊಳ್ಳೋಣ. ದಯವಿಟ್ಟು ಇಲ್ಲ ಪರವಾಗಿಲ್ಲ, ಬೇಡ. ಎಷ್ಟು ಗೊತ್ತಾಯ್ತು ಅವ್ರಿಗೆ 7.5 ಜನ ಆಯಿತು ತಿಂಗಳಿಗೆ. 80,000 ತಗೋತಾರೆ. ಇನ್ನೂ ಹೋಗ್ತಾ ಜಾಸ್ತಿ ಆಗುತ್ತೆ. ಹಾಗ ಸರಿ.
ಕೆಜಿಎಫ್ ತಾಲೂಕಿನಲ್ಲಿ ಇವತ್ತು ಒಂದು ಶೋಕದ ದಿನ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂದರೆ ನಮ್ಮ ಒಬ್ಬ ಶಿಕ್ಷಕರು ಸುರೇಶ್ ಅಂತೇಳಿ ಅವರು ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಕೊಡಗೇನಹಳ್ಳಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾರೆ. ಈಗ ಇತ್ತೀಚೆಗೆ ಅವರು ಕೋಲಾರ ತಾಲೂಕಿಗೆ ವರ್ಗಾವಣೆ ಆಗಿರ್ತಾರೆ. ಅವರು ನಮ್ಮೆಲ್ಲರ ಒಡನಾಡಿ. ಅವ್ರ ಮಗಳು ಸಹನಾ ನಿನ್ನೆಯ ಒಂದು ಬೆಂಗಳೂರಿನಲ್ಲಿ ನಡೆದಂತಹ ಒಂದು ದುರಂತದಲ್ಲಿ ಮರಣಕ್ಕೀಡಾಗಿರ್ತಾರೆ. ನಮ್ಗೆಲ್ರಿಗೂ ಬಹಳ ದುಃಖ ತಂದಿದೆ. ಒಬ್ಬ ಶಿಕ್ಷಕರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ತಯಾರು ಮಾಡಬೇಕು ತನ್ನ ಮಗಳನ್ನ ಅಂತಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಆದರೆ ಇವತ್ತು ಅಷ್ಟು ಮಟ್ಟಕ್ಕೆ ಬೆಳೆಸಿ ಈ ದಿನ ಈ ರೀತಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ರಿಗೂ ಬಹಳ ನೋವು ತಂದಿದೆ. ಅವ್ರ ಕುಟುಂಬಕ್ಕೆ ಏನು ಅವರ ಮರಣ ಅವ್ರ ಕುಟುಂಬಕ್ಕೆ ಬಹಳ ತುಂಬಲಾರದ ನಷ್ಟ. ಅದು ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ನಾವೆಲ್ಲ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಆ ಕುಟುಂಬಕ್ಕೆ ಧೈರ್ಯ ಕೊಡ್ಲಿ, ಇದನ್ನ ಮರಿತಕ್ಕಂತ ಬಹಳ ಬೇಗ ಮರಿತಕ್ಕಂತ ಒಂದು ಶಕ್ತಿಯನ್ನ ಅವ್ರಿಗೆ ಕೊಡ್ಲಿ ಅಂತ ಹೇಳ್ತಾ, ಮತ್ತೆ ಆ ಒಂದು ಏನು ಆ ಮಗು ತೀರ್ಕೊಂಡಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ. ನಿನ್ನೆ ಏನು IPL RCBಯ ಒಂದು 18 ವರ್ಷಗಳ ನಂತರ ವಿಜೇತರಾದಂತಹ ಸ್ಪೋರ್ಟ್ಸ್ ಮೆನ್ಗಳನ್ನ ನೋಡ್ಬೇಕು, ಕಣ್ತುಂಬ್ಕೋಬೇಕು ಅಂತೇಳಿ ಸಂಭ್ರಮಾಚರಣೆಯನ್ನ ಕಣ್ತುಂಬ್ಕೋಬೇಕು ಅಂತೇಳಿ ಎಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ರು ಹೋಗಿದ್ದಾರೆ. ಆದರೆ ಹೋದ ಖುಷಿ ಎಷ್ಟಿತ್ತೋ ಬಂದಾಗ ಅಷ್ಟೇ ದುಃಖ ನಮ್ಮ ಕೋಲಾರ ಜಿಲ್ಲೆಗೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಮರೆಯಲಾಗದಂತಹ ಒಂದು ಅದು ದುಃಖ ಅಂತ ನಾವು ಭರಿಸ್ತೀವಿ. ನಮ್ಮ ಒಂದು ಶಿಕ್ಷಕರ ಒಬ್ಬ ಮಗಳಾಗಿ ಅವರು ಒಂದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಉದ್ಯೋಗಿಯಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಅಷ್ಟೊಂದು ಉದ್ಯೋಗಿಯನ್ನ ತಯಾರು ಮಾಡ್ಬೇಕಂದ್ರೆ ಒಬ್ಬ ಸಾಮಾನ್ಯ ಶಿಕ್ಷಕ, ಅದರಲ್ಲೂ ಪ್ರಾಥಮಿಕ ಶಾಲಾ ಶಿಕ್ಷಕ, ಅವನ ಒಂದು ಕಷ್ಟ ಎಷ್ಟಿರುತ್ತೆ ಆ ಲೆವೆಲ್ಗೆ ತಗೊಂಡೋಗೋದಕ್ಕೆ. ಆದರೂ ಕೂಡ ಆ ಒಂದು ಬೆಳೆದಂತಹ ಮಗು ಇವತ್ತು ನಮ್ಮ ಜೊತೆ ಇಲ್ಲ ಅಂತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆಗೆ, ಅದರಲ್ಲೂ ನಮ್ಮ KGF ತಾಲೂಕಿಗೆ ಒಂಥರ ಮರೆಯಲಾಗದಂತಹ ಒಂದು ದಿನವಾಗಿ ಕಪ್ಪು ಚುಕ್ಕೆ ಆಗಿದೆ ಇವತ್ತು. ಆದರೂ ಕೂಡ ಭಗವಂತ ಆ ರೀತಿಯಾಗಿ ಮಾಡಬಾರ್ದಾಗಿತ್ತು, ಆಗೋಗಿದೆ. ಆದರೂ ಕೂಡ ಅವ್ರ ಮನೆಗೆ ಅವರೆಲ್ಲರಿಗೂ ಕೂಡ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ನೀಡಲಿ ಅಂತೇಳಿ ನಮ್ಮ KGF ತಾಲೂಕಿನ ನೌಕರರ ಸಂಘ ಮತ್ತು ಶಿಕ್ಷಕರ ಸಂಘ ಎಲ್ಲ ಸಂಘಟನೆಗಳ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಆತ್ಮೀಯರೇ, ಏನು ಇವತ್ತು ಆಗಿರ್ತಕ್ಕಂಥ ದುರ್ಘಟನೆ ಏನಿದೆ, ಬೆಂಗಳೂರಿನಲ್ಲಿ ಏನು ಮೊನ್ನೆ ನಡೆದಂಥ ಕ್ರಿಕೆಟ್ ಮ್ಯಾಚ್ನ IPL ಕ್ರಿಕೆಟ್ ಮ್ಯಾಚ್ನ ಅದರಲ್ಲೂ ಕೂಡ ಕರ್ನಾಟಕದವರು ವಿಜೇತರಾಗಿ ಆ ಸಂಭ್ರಮಾಚರಣೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿದಾಗ ಅಲ್ಲಿ ನೂಕುನುಗ್ಗಲು ಉಂಟಾಗಿ ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಂಥ ಸುರೇಶ್ ಬಾಬು ಅವರ ಮಗಳು ಆ ದುರ್ಘಟನೆಯಲ್ಲಿ ದುರ್ಮರಣವನ್ನು ಹೊಂದಿದ್ದು ನಮಗೆಲ್ರಿಗೂ ಕೂಡ ದುಃಖವನ್ನು ತಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಭಗವಂತ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಒಳ್ಳೆಯ ನೋವನ್ನು ಮರೆಸ್ತಕ್ಕಂಥ ಶಕ್ತಿನ ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಏನು ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ದುರ್ಘಟನೆ ಇದೆ. ಈ ದುರ್ಘಟನೆಯಲ್ಲಿ ಸರ್ಕಾರದ ಬೇಜವಾಬ್ದಾರಿಯಿಂದ ಸುಮಾರು 11ಕ್ಕೂ ಹೆಚ್ಚಿನ ಕ್ರೀಡಾ ಪ್ರೇಮಿಗಳು ದುರ್ಮರಣವನ್ನು ಹೊಂದಿರತಕ್ಕಂಥದ್ದು ಇಡೀ ದೇಶದಲ್ಲಿ ಇದು ಒಂದು ಕಹಿಯಾದ ಘಟನೆ. ಕ್ರೀಡಾಭಿಮಾನಿಗಳು ಕೋಟ್ಯಾಂತರ ಜನ ಇರತಕ್ಕಂಥ ಸಂದರ್ಭದಲ್ಲಿ 18 ವರ್ಷಗಳ ನಂತರ RCB ಫೈನಲ್ ಅಲ್ಲಿ ಕಪ್ ಗೆದ್ದ ನಂತರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತೆ ಅವರದ ಪ್ರಚಾರದ ಗೀಳಿಟ್ಕೊಂಡು ಇಡೀ
ಸಚಿವ ಸಂಪುಟದಲ್ಲಿರ್ತಕ್ಕಂಥ ಅವರ ಕುಟುಂಬ ಸದಸ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ಏನು ಕ್ರೀಡಾ ಪ್ರೇಮಿಗಳಿದ್ದಾರೆ ಇವ್ರನ್ನ ಕರೆದು ತಕ್ಷಣನೇ ನಾನು ಸನ್ಮಾನ ಮಾಡೋಂಥ ಕೆಲಸ ಮಾಡಿದ್ರೆ ನಾವು ಅದು ವೋಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆ ನಮ್ಮ ಕೈನಲ್ಲಿ ಎರಡೆರಡು ಕಾರ್ಯಕ್ರಮ ಮಾಡೋದ್ರಿಂದ ನಾವು ಬಂದೋಬಸ್ತ್ ಕೊಡಕ್ ಆಗಲ್ಲ ಅಂತ ಹೇಳಿ ಅವ್ರ ವೈಫಲ್ಯವನ್ನ ತೋಡ್ಕೊಂಡಂತ ಸಂದರ್ಭದಲ್ಲೂ ಈ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅವ್ರ ಮೊಮ್ಮಕ್ಕಳನ್ನ ಇವ್ರನ್ನೆಲ್ಲ ಮೆಚ್ಚೋದಕ್ಕೋಸ್ಕರ ವಿಧಾನಸೌಧಕ್ಕೆ ಕರೆದು ಅಲ್ಲಿ ಯಾವುದೇ ರೀತಿಯಾದಂತ ಬಂದೋಬಸ್ತ್ ಇಲ್ಲದೆ ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದ ಒಳಗಡೆ ಮಾತ್ರ ಸಿಎಂ ಅಂತ ತಿಳ್ಕೊಂಡಿದ್ರಿ, ವಿಧಾನಸೌಧದ ಒಳಗಡೆನೂ ಫೈಲೂರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಈಗ ನಿನ್ನೆ ಈ ಘಟನೆ ನಡೆದಂತ ಒಂದು ಉದಾಹರಣೆ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸುಮಾರು 38,000 ಕ್ರೀಡಾಭಿಮಾನಿಗಳು ಸೇರೋದಕ್ಕೆ ಜಾಗ ಇದ್ರೇನು ಸುಮಾರು 2 ಲಕ್ಷ ಹೆಚ್ಚಿಗೆ ಕ್ರೀಡಾಭಿಮಾನಿಗಳು ಬಂದಿದ್ರಿಂದ ಇವತ್ತು ಇದರ ಹೊಣೆ ಯಾರು ಹೊರ್ತಾ ಇದ್ದಾರೆ? ಬಿಜೆಪಿಯವರು ಜೆಡಿಎಸ್ ಅವರು ಇದ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ತಿಳ್ಕೊಂತಾರೆ. ಇವತ್ತು 11 ಜನ ಮುಗ್ಧ ಜೀವಗಳನ್ನ ಕಳ್ಕೊಂಡಂತ ಅವ್ರ ಕುಟುಂಬದವ್ರು ಅವ್ರ ನೋವನ್ನ ಬರ್ಸಂತವ್ರು ಯಾರು? ಇವ್ರ 10 ಲಕ್ಷ ಹಣ ಕೊಟ್ಬಿಟ್ರೆ ಸಹನಾ ಮತ್ತೆ ಹುಟ್ಟು ಬಂದ್ಬಿಡ್ತಾಳ? ತಂದೆ ತಾಯಿ ಇಬ್ರು ಟೀಚರ್ಸ್, ಆ ಮಕ್ಕಳು ಚೆನ್ನಾಗಿ ಓದಿ ಒಂದು ಇಂಜಿನಿಯರ್ ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ವಿದ್ಯಾರ್ಥಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈ ಘಟನೆ ಏನ್ ನಡೆದಿದೆ ಇದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಂತ ಸಚಿವರ ನೇರ ಹೊಣೆ. ಹೈದರಾಬಾದ್ ನಲ್ಲಿ ಅಲ್ಲು ಅರ್ಜುನ್ ಅವ್ರು ಯಾವ್ದೋ ಒಂದು ಫಿಲಂ ರಿಲೀಸ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಕಾಲು ತುಳಿತಕ್ಕೆ ದುರ್ಮರಣ ಹೊಂದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಮುಖ್ಯಮಂತ್ರಿಗಳು ಅಲ್ಲು ಅರ್ಜುನ್ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಹೋಗಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು. ಅದಕ್ಕೋಸ್ಕರ ಇವತ್ತೇನು ನಿನ್ನೆ BY ವಿಜೇಂದ್ರಣ್ಣವರು ಮತ್ತೆ ಅಶೋಕಣ್ಣವರು ನಮ್ಮ ಕುಮಾರಣ್ಣವ್ರು ಏನು ಆಗ್ರಹ ಮಾಡಿದ್ದಾರೆ ಇದಕ್ಕೆ ಹೊಣೆ ಯಾರು? ಈ ಕಾರ್ಯಕ್ರಮಗಳನ್ನ ಆ ಬಿಸಿಯಲ್ಲಿ 1-2 ದಿನ ತಡ ಮಾಡಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನ ಕರೆದು ಒಳ್ಳೆ ಜಾಗನ ನೋಡಿ ಪ್ಯಾಲೇಸ್ ಗ್ರೌಂಡ್ ಇನ್ನೊಂದು ಮತ್ತೊಂದು ಜಾಗದಲ್ಲಿ ಇದನ್ನ ಆಯೋಜನೆ ಮಾಡಿ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಸರಿಯಾದಂತ ಪೊಲೀಸ್ ವ್ಯವಸ್ಥೆ ಎಲ್ಲ ಮಾಡಿ ಟಿಕೆಟ್ಗಳನ್ನ ಕೊಟ್ಟು ಈ ಸನ್ಮಾನ ಕಾರ್ಯಕ್ರಮ ನಂಬ್ಕೊಂಡಿದ್ರೆ ಈ ದುರ್ಘಟನೆ ನಡೀತಾ ಇರಲಿಲ್ಲ. ಇವತ್ತೇನು ಈ ದುರ್ಘಟನೆ ನಡೆದಿದೆ ಇದಕ್ಕೆ ಅಲ್ಲು ಅರ್ಜುನ್ ಅವ್ರನ್ನ ಯಾವ ರೀತಿ ಅರೆಸ್ಟ್ ಮಾಡಿದ್ರೋ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿರ್ತಕ್ಕಂಥ ಇವರು ಎಲ್ಲ ಅವ್ರದೇ ಕೈಗೊಂಬೆಗಳಾಗಿರ್ತಾರೆ. ನಾಗಮೋಹನ್ ದಾಸ್ ಅವರು ಯಾವ ರೀತಿ ಜಡ್ಜ್ಗಳನ್ನ ಅವ್ರನ್ನೆಲ್ಲ ಯಾವ ರೀತಿ ಆಟ ಆಡಿಸ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕಾನೂನು ಸಲಹೆಗಾರರವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ. ಇದನ್ನ ಉನ್ನತ ಮಟ್ಟದ ತನಿಖೆಗೆ ಕೊಡ್ಲೇಬೇಕು. ಮತ್ತೆ ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಮತ್ತೆ ಅವ್ರ ಸರ್ಕಾರದ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಅವರ ಕುಟುಂಬದವ್ರನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ನಮ್ಮ ಕ್ರೀಡಾ ಅಭಿಮಾನಿಗಳು ಇವತ್ತು 11 ಜನ ದುರ್ಮರಣಕ್ಕೆ ಏನು ಈಡಾಗಿದ್ದಾರೆ. ಇದಕ್ಕೆ ಕಾರಣ ಅವರೇ ಆಗಿರೋದ್ರಿಂದ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡ್ಬೇಕು, ಅವ್ರ ಸಂಬಂಧಪಟ್ಟಂತ ಸಚಿವರನ್ನು ಅರೆಸ್ಟ್ ಮಾಡ್ಬೇಕು. ಇವತ್ತು ಕ್ರಿಕೆಟ್ ಮಂಡಳಿ ಈ ತರ ಮಾಡ್ತು ಆ ತರ ಮಾಡ್ತು ಫ್ರೀ ಅಂತ ಹೇಳಿ ಘೋಷಣೆ ಮಾಡ್ತಂದ್ರೆ ಸರ್ಕಾರ ಏನ್ರಿ ಮಾಡ್ತಾ ಇದ್ರಿ? ನೀವು ಮಣ್ಣು ತಿಂತಾ ಇದ್ರ ಅಂದ್ರೆ ನಿಮ್ ಕೈನಲ್ಲಿ ಈ ಕ್ರಿಕೆಟ್ ಮಂಡಳಿನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮ್ಗಿಲ್ವಾ? ಟಿಕೆಟ್ ಕೊಟ್ರೇನೆ 50-60 ಸಾವಿರ ಜನ ಬಂದು ಅದ್ರಲ್ಲಿ 20,000 ಜನ ಟಿಕೆಟ್ ಇಲ್ದೆ ವಾಪಸ್ ಹೋಗ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ 2 ಲಕ್ಷ ಜನ ಬರ್ತಾ ಇದಾರೆ, ನೀವು ಫ್ರೀ ಅಂತ ಹೇಳಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಮಾಧ್ಯಮಗಳನ್ನೆಲ್ಲ ಕರೆದು ತಕ್ಷಣ ಆ ಮಂಡಳಿ ಅವ್ರಿಗೆ ಹೇಳಿ ನೀವು ಅನೌನ್ಸ್ ಮಾಡಿದ್ರೆ ಯಾರು ಬರ್ತಾ ಇರಲಿಲ್ಲ. ನೀವು ಫ್ರೀ ಅಂದ ತಕ್ಷಣ ಮನೆಗಳಲ್ಲಿ ಇರ್ತಕ್ಕಂಥ ಒಬ್ರು ನೋಡಕ್ ಹೋದವರು 10 ಜನ ಬರ್ತಾರೆ. ಅದನ್ನ ನಿಮ್ ಕೈನಲ್ಲಿ ಕಂಟ್ರೋಲ್ ಮಾಡಕ್ ಕೆಪಾಸಿಟಿ ಇಲ್ಲ ಅಂದ್ರೆ ಏನಕ್ಕೆ ನೀವು ವಿಧಾನಸೌಧ ಹತ್ರ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ 2 ಹತ್ರನು ನೀವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ? ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಈ ತನಿಖೆಗೆ ಅನುಕೂಲ ಆಗಂತ ರೀತಿಯಲ್ಲಿ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ತಾವು ಉನ್ನತ ಮಟ್ಟದ ಎನ್ಕ್ವೈರಿ ಬೇಡ ಅಂತೀರಾ? ವಿಜೇಂದ್ರ ಅವರು ನ್ಯಾಯಾಂಗ ತನಿಖೆನೇ ಆಗ್ಲಿ ಅಂತ ಅವರು ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಹೇಳಿ ನಮ್ಮ BY ವಿಜೇಂದ್ರಣ್ಣವರು
ನಿನ್ನೆ ಅಶೋಕಣ್ಣವರು ಬೋರಿಂಗ್ ಆಸ್ಪತ್ರೆಯಲ್ಲಿ ಹೋದಾಗ ನಮ್ಮ ಏನು ನೊಂದ ಕುಟುಂಬದವ್ರ ಜೊತೆಲಿ ಮತ್ತೆ ಅವರು ಯಾರ್ಯಾರು ಡೆತ್ ಆಗಿತ್ತು ಅವ್ರನ್ನ ನೋಡಂತ ಸಂದರ್ಭದಲ್ಲಿ ಮಾತಾಡಿದ್ರು. ಜುಡಿಷಿಯಲ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾಗಮೋಹನ್ ದಾಸ್ ಅವರು ಎಲ್ಲಾ ವಿಷಯದಲ್ಲೂ ತಲೆ ಹಾಕೋದ್ರಿಂದ ಪೊಲೀಸ್ ಆಫೀಸರ್ಗಳು ಯಾರೇ ದುಡ್ಮಾಣ ಹೊಂದಿದ್ರು ಅದ್ರದ್ದೆಲ್ಲ ರಿಸಲ್ಟ್ ಏನ್ ಬಂದಿದೆ ಅಂತ ಹೇಳಿ ನಾವೆಲ್ಲ ನೋಡಿದಿರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನಾಗಮೋಹನ್ ದಾಸ್ ಅವ್ರದ್ದು CM ಅವ್ರದ್ದು ಈ ಲೋಕಾಯುಕ್ತದ್ದು ಯಾವ ತರ ಮಾಡಿದ್ರೆ ಆ ಲೆಕ್ಕಾಚಾರದಲ್ಲಿ ಇದಾಗೋದು ಬೇಡ ಅನ್ನೋದು ಅಷ್ಟೇ ನಮ್ಮ ಆಸೆ. ಸರ್, ಈ ಪ್ರಕರಣನ ಕುಂಭಮೇಳ ವಿಚಾರಕ್ಕೆ ಹೋಲಿಸ್ತಾ ಇದ್ದಾರೆ. ಇವತ್ತು ಸುಮಾರು 86 ಕೋಟಿ ಜನ ನಾವು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಕಾಲ್ ತುಳಿತಕ್ಕೆ ಕೋಟ್ಯಾಂತರ ಜನ ಒಂದೇ ದಿನ 25-30 ಕೋಟಿ ಜನ ಬಂದಾಗ ಅವಾಗ ಯೋಗಿ ಆದಿತ್ಯನಾಥ್ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸರ್ಕಾರ ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡ್ತು ಅಂತ ಹೇಳಿ ನಿಮ್ಗೆ ಗೊತ್ತು. ಆ ಸಂದರ್ಭದಲ್ಲಿ ಇವ್ರು ಏನೇನು ಮಾತಾಡಿದ್ರು ಅಂತ ಹೇಳಿ ನೀವು ನೋಡಿದ್ರಿ. ರಾಜಕೀಯ ನಾವು ಬೆರ್ಸಕ್ ಹೋಗಲ್ಲ. 86 ಕೋಟಿ ಜನನ ಅಲ್ಲಿ ಕಂಟ್ರೋಲ್ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಲ್ಲಿ ಇವ್ರ ಕೈನಲ್ಲಿ 2 ಲಕ್ಷ ಜನನ ಕಂಟ್ರೋಲ್ ಮಾಡಕ್ಕಾಗಿಲ್ಲ, ಅದ್ರ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿದಾಗ ಟೋಟಲ್ ಆಗಿ ಇವ್ರ ಮಕ್ಕಳು ಮೊಮ್ಮಕ್ಕಳನ್ನ ಮೆಚ್ಚೋದಕ್ಕೋಸ್ಕರ ಇವ್ರ ಕುಟುಂಬದವ್ರನ್ನ ಮೆಚ್ಚೋದಕ್ಕೋಸ್ಕರ ವಿಧಾನಸೌಧದ ಮೆಟ್ಲುಗಳ ಮೇಲೆ ಇದ್ದಿದ್ದು 500 ಜನ ಈ MLAಗಳು ಮತ್ತೆ ಸಚಿವರುಗಳು ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವ್ರ ಫ್ಯಾಮಿಲಿ ಅವರೇ ಇದ್ರು, ಅವ್ರ ಮೊಮ್ಮಗನಿಂದ ಹಿಡಿದು. ಅದಕ್ಕೋಸ್ಕರ ನೀವೇನು ವಿರಾಟ್ ಕೊಹ್ಲಿನ ಹುಡ್ಕೊಂಡು ಹೋಗ್ತೀರಿ, ನಾನೇ ಕರೆಸ್ತೀನಿ ವಿಧಾನಸೌಧಕ್ಕೆ ಬನ್ರಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಇವತ್ತು ನಮ್ಮ ಕೋಲಾರದ ಹೆಣ್ಮಗಳು, ನಮ್ಮ ಚಿಂತಾಮಣಿ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು 11 ಜನಕ್ಕೂ ಹೆಚ್ಚಿಗೆ ಇವತ್ತು ಕ್ರೀಡಾಭಿಮಾನಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನೂ ಎಷ್ಟೋ ಜನ ಸಾವು ಆಗಿದೆ ಅಂತ ಹೇಳಿ ಎಲ್ಲಾರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾಣೆ ಆಗಿದ್ದಾರೆ ಅಂತ ಹೇಳ್ತಾರೆ, ಮಿಸ್ಸಿಂಗ್ ಅಂತ ಹೇಳಿ ಸುಮಾರು ಜನ ಹೇಳ್ತಾ ಇರೋದ್ರಿಂದ ಬೆಳಗ್ಗೆ ಮತ್ತೆ ಇಬ್ರು ಹಾಸ್ಪಿಟಲ್ ಅಲ್ಲಿ ಮತ್ತೆ ಸೇರ್ಕೊಂಡಿದ್ದಾರೆ. ಬೇರೆ ಬೇರೆ ಹಾಸ್ಪಿಟಲ್ ಎಲ್ಲೆಲ್ಲಿ ತಕ್ಷಣ ಅಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ನಮ್ಮಲ್ಲಿ ಈ ಸಹನಾನ ಸುಮಾರು ಅವರ ಸ್ನೇಹಿತ ಸುಮಾರು 600 ಮೀಟರ್ ಹೆಗಲ ಮೇಲೆ ಹಾಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯಾದಂತ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಯಾರು ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಏನು ಸತ್ತಂತ ಸಂದರ್ಭದಲ್ಲಿ ಸಹನಾನ ಕೋಲಾರಕ್ಕೆ ತಗೊಂಬರ್ಬೇಕಾದ್ರೂ ಆ ಆಂಬುಲೆನ್ಸ್ ಅಲ್ಲಿ ಒಂದು AC ಇಲ್ಲ, ಒಂದು ಐಸ್ ವೆಂಟಿಲೇಟರ್ ಇಲ್ಲ, ಫ್ರೀಸರ್ ಇಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಟೋಟಲ್ ಆಗಿ ಸರ್ಕಾರ ಸತ್ತೋಗಿದೆ. ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಟ್ಟು ಬಡಮಾಕ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ವಾಸ ಮಾಡಿದಂಥ ಸಹನಾ, ಇನ್ನು ಚಿಕ್ಕ ಹುಡುಗಿ, ಇಂಜಿನಿಯರ್ ಪದವಿ ಮುಗಿಸ್ಕೊಂಡು ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು, ನಾನು ಅವ್ರ ತಂದೆ ಈಗ ಅವ್ರ ಮನೆ ಹತ್ರ ಹೋಗಿ ಬಂದೆ, ನಾನು ಮಾತಾಡಿಸಿ ಅವ್ರಿಗೆ ಸಾಂತ್ವನ ಹೇಳಿ ಬಂದೆ. ಅವರು ಭಾಳ ನೊಂದಿದ್ರು. ಅವ್ರಿಗೆ ಸಮಾಧಾನ ಮಾಡಿ ಆ ಹುಡುಗಿ ಬಗ್ಗೆ ವಿಚಾರಣೆ ಮಾಡಿದಾಗ ಬಾಷ್ ಕಂಪ್ನಿಯಲ್ಲಿ 75,000 ರೂಪಾಯಿ ಸಂಬಳ ಬರ್ತಾಯಿತ್ತು ಸರ್ ತಿಂಗಳಿಗೆ. ಇದ್ದಿದ್ದು 2 ಹೆಣ್ಮಕ್ಳು, ಅದರಲ್ಲಿ ಒಬ್ಬ ಹೆಣ್ಮಗಳು ಹಿಂಗಾದ್ಲು, ಒಬ್ಬಳೇ ಮಗಳಿರೋದು ಅಂತೇಳಿ ಭಾಳ ದುಃಖದಿಂದ ಮಾತಾಡಿದ್ರು. ಅವ್ರಿಗೆ ಸಮಾಧಾನ ಮಾಡಿ ಬಂದ್ವಿ. ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಹೆಣ್ಮಗಳು ಅಷ್ಟು ಕಷ್ಟಪಟ್ಟು ಒಬ್ಬ ತಂದೆ ತಾಯಿ ಇಂಜಿನಿಯರಿಂಗ್ ಪದವಿ ಓದಿಸ್ಬೇಕಂತೇಳಿ ಗ್ರಾಮಾಂತರ ಭಾಗದಲ್ಲಿ ಅಷ್ಟು ಸುಲಭ ಅಲ್ಲ. ಕೂಲಿ ಮಾಡಿ ಮಕ್ಕಳನ್ನ ಓದಿಸ್ಬೇಕು, ಆ ಎತ್ತರಕ್ಕೆ ಬೆಳೆಸ್ಬೇಕು ಅಂತೇಳಿದ್ರೆ 20-25 ವರ್ಷದ ಮಗುನ ಆ ಎತ್ತರಕ್ಕೆ ಬೆಳೆಸಿ ಎಷ್ಟು ಕಷ್ಟ ಆಯ್ತದೆ ಹೇಳ್ರಿ. ಆ ದುಃಖ ಯಾರಿಗೆ ಹೇಳೋಕ್ಕಾಗತ್ತೆ? ಅವರು ನೋವು ಯಾರಿಗೆ ಹೇಳೋಕ್ಕಾಗತ್ತೆ? ಇದು ರಾಜಕೀಯನಾ? ನಾವು ಕೇಳಬಾರ್ದಾ? ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಒಬ್ಬ ಹೆಣ್ಮಗು ಹಿಂಗಾಯ್ತು ಅಂತೇಳಿ ನಮಗೆ ಎಷ್ಟು ನೋವಾಗಬೇಕಾದ್ರೆ ಇನ್ನು ಪ್ರಾಣ ಕಳ್ಕೊಂಡಿರ್ತಕ್ಕಂಥ 11 ಕುಟುಂಬದಲ್ಲಿ ಅವ್ರಿಗೆ ಹೆಂಗಿರಬೇಕು, ಹೆಂಗೆ ತಡ್ಕೊಳ್ತಾರೆ, ಅವರು ಅದನ್ನು ಹೆಂಗೆ ಸಹಿಸ್ಕೊಳ್ತಾರೆ? ಇದನ್ನು ನಾವು BJP ಖಂಡಿಸ್ತಾ ಇದ್ದೀವಿ. ಸರ್ಕಾರ ಟೋಟಲಿ ಫೇಲ್ಯೂರ್. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ನಡೆಸೋಕ್ಕೆ ಈಗಲೇ ಅಸಮರ್ಥರು. ಇನ್ನು 3 ವರ್ಷಗಳ ಕಾಲ ಈ ಸರ್ಕಾರ ನಡೆಸೋಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಕಾರ್ಯಕ್ರಮ ತಗೊಳ್ಳಿ, ಆ ವೇದಿಕೆ ನೋಡ್ರಿ, ಕಾಂಗ್ರೆಸ್ ಪಕ್ಷದ ವೇದಿಕೆ, ಅದು ಕರ್ನಾಟಕ ಸರ್ಕಾರದಲ್ಲ, ಕಾಂಗ್ರೆಸ್ ಪಕ್ಷದ ವೇದಿಕೆ ಆಗ್ಬಿಡುತ್ತೆ. ಎಲ್ಲ ಅವರೇ ಅವ್ರ ಮನೆ ಆ ಕಾರ್ಯಕ್ರಮ ಥರ ಮಾಡ್ಕೊಳ್ತಾರೆ. ದುಡ್ಡು ಯಾರ್ದು? ನಮ್ಮೆಲ್ಲರದು. ನಾವು ತೆರಿಗೆ ಕಟ್ಟೋ ದುಡ್ಡಲ್ಲಿ ಇವರು ಕಾರ್ಯಕ್ರಮಗಳು ಮಾಡಿ ಮಜಾ ಮಾಡೋದು. ಸರ್ಕಾರದ ಕಾರ್ಯಕ್ರಮ ಮಾಡುವಾಗ ಸರ್ಕಾರದ ಪ್ರತಿಪಕ್ಷ ನಾಯಕರು ಎಲ್ಲಿದ್ದಾರೆ? ವಿರೋಧ ಪಕ್ಷದ ನಾಯಕರಲ್ಲಿ ಎಲ್ಲಿದ್ದಾರೆ? ಆ ಸ್ಟೇಜಲ್ಲಿ ಇದ್ರಾ? ನೀವು ಕರೆದಿದ್ರಾ? ಎಲ್ಲ ನಿಮ್ಮದೇ. ಇನ್ನು ನಾಳೆ ಬೆಳಗ್ಗೆ ಚುನಾವಣೆ ಬಂದ್ಬಿಡ್ತೇನು? ಇನ್ನೂ 3 ವರ್ಷ ಚುನಾವಣೆಗಳಿದೆ. ಜನ ತೀರ್ಮಾನ ಮಾಡ್ತಾರೆ. ಯಾಕೆ ಈ ರೀತಿ ಕಾರ್ಯಕ್ರಮಗಳನ್ನು ಜನ ಪ್ರಾಣ ತೆಗಿತೀರಿ? ಕಾಂಗ್ರೆಸ್ ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬರ್ತದೋ ಅವಾಗೆಲ್ಲ ಇದೇ ಕೆಲಸಗಳು ನಡೀತಾ ಇರ್ತವೆ. ಜನರು ಬೇಸತ್ತಿದ್ದಾರೆ, ಕಾಯ್ತಾ ಇದ್ದಾರೆ ಚುನಾವಣೆ ಯಾವಾಗ ಬರ್ತದೆ ಅಂತೇಳಿ. ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಬಿಜೆಪಿ ಅವಧಿಯಲ್ಲೂ ಕೂಡ ಹಲವಾರು ಪ್ರಕರಣಗಳು ದಾಖಲಿಸಲಾಗಿದೆ. ವಿಶೇಷವಾಗಿ ಮೊನ್ನೆ ಪ್ರಯಾಗರಾಜರಾದಾಗ
ಅವ್ರ ಭದ್ರತಾ ವೈಫಲ್ಯನ ಅವ್ರು ಸಾವಿರಾರು ಜನ ಸತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಸಾವಿರಾರು ಜನ ಸತ್ತಿದ್ದಾರೆ ಅಂತೇಳಿ ರಾಜಕೀಯವಾಗಿ ಇವತ್ತು ಆರೋಪ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಮಂತ್ರಿಗಳು ಸಂಕ್ಷಿಪ್ತವಾದಂಥ ವರದಿಯನ್ನ ದೇಶದ ಜನರ ಮುಂದೆ ತೆರೆದ ಪುಸ್ತಕದಂತೆ ಇಟ್ಟಿದ್ದಾರೆ ಆ ವಿಷಯದ ಬಗ್ಗೆ. ಅಲ್ಲೇನು 1 ಲಕ್ಷ 2 ಲಕ್ಷ ಅಲ್ಲ, 70-80 ಕೋಟಿ ಜನ ಇಡೀ ಪ್ರಪಂಚಾದ್ಯಂತ ಸಾಧು ಸಂತರು ಭಕ್ತರು ಎಲ್ಲರೂ ಕೂಡ ಬಂದು ಹೋದಂಥ ಜಾಗ ಅದು. ಅದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಎಷ್ಟು ದಿನದ ಮುಂಚೆ ಮಾಡಿದ್ರು, ಯಾವ್ಯಾವ ರೀತಿ ಕಾರ್ಯಕ್ರಮ ಸೌಲಭ್ಯಗಳನ್ನು ದೊರಕಿಸ್ಕೊಟ್ಟಿದ್ರು ಅದೆಲ್ಲರೂ ಕೂಡ ಜನರ ಮುಂದೆ ಇದೆ. ಜನ ಹೋಗಿ ಅಲ್ಲಿ ನೋಡಿಕೊಂಡು ಬಂದಿದ್ದಾರೆ. ಅದನ್ನು ವಿಶೇಷವಾಗಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಂಥದ್ದಲ್ಲ. ನೀವು ಮಾಡಿರೋ ತಪ್ಪುಗಳನ್ನ, ಪ್ರಯಾಗರಾಜ ಆಗಿರೋ ಕಾರ್ಯಕ್ರಮಗಳನ್ನ ನೀವು ಇಲ್ಲಿ ಇವಾಗ ಉಲ್ಲೇಖ ಮಾಡ್ತೀರಿ ಅಂತ ಹೇಳಿದ್ರೆ ಇದ್ರ ಉದ್ದೇಶ ಏನು? ರಾಜಕೀಯವಾಗಿ ನೀವು ತಪ್ಪಿಸ್ಕೊಳ್ಳೋಕ್ಕೆ ಈ ಕೆಲಸ ಮಾತಾಡ್ತಾ ಇದ್ದೀರಿ. ನಮ್ಮ ಸರ್ಕಾರ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಆಗಬೇಕು, ಸ್ಟೇಡಿಯಂ ಅಲ್ಲಿ ಮಾಡಿದ್ದು KSC ಅವರು, ಕ್ರಿಕೆಟ್ ಅಸೋಸಿಯೇಷನ್ ಅವರು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. KSC ಅವರಾಗಲಿ ಬೇರೆ ಬೇರೆ ಯಾರಾಗಲಿ, ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದರೆ ರಾಜ್ಯಕ್ಕೆ ದೊರೆ ಇದ್ದಂಗೆ. ರಾಜ್ಯದ ಒಳಗಡೆ ಏನೇ ಕೆಲಸ ಕಾರ್ಯಗಳು ನಡೆದ್ರು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳ ಸಂಬಂಧಪಟ್ಟಂತೆ ಒಬ್ಬೊಬ್ಬ ಸಚಿವರು ಇದ್ದಾರಾ ಇಲ್ಲೋ? ಹಂಗಾದ್ರೆ ನೀವು ಗೃಹ ಮಂತ್ರಿ ರಾಜೀನಾಮೆ ತಗೊಳ್ಳಿ. ಪೊಲೀಸ್ ಇಲಾಖೆ KSC ಅವ್ರು ಮಾಡಿದ್ರು ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಅನುಮತಿ ತಗೋಬೇಕು ಬೇಡ? ಅದರ ಕೆಪಾಸಿಟಿ ಎಷ್ಟು ಜನ ಕೂತ್ಕೊಳ್ತಾರೆ, ಕಾರ್ಯಕ್ರಮ ಹೇಗಿರಬೇಕು, ಜನ ಹೆಂಗಿಂದ ಬರಬೇಕು, ವಾಹನಗಳನ್ನು ಹೆಂಗೆ ಡೈವರ್ಟ್ ಮಾಡಬೇಕು, ಟ್ರಾಫಿಕ್ ಜಾಮ್ ಇಲ್ಲದೆ ಕಾರ್ಯಕ್ರಮ ಮಾಡಬೇಕು, ಯಾರಿಗೂ ತೊಂದರೆ ಆಗಬಾರ್ದು, ಆ ರೀತಿ ನಡೆಸಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅನುಮತಿ ಪಡ್ಕೊಳ್ತಾನೆ ಮಾಡಬೇಕು. ಈಗ ನಾವು ನಮ್ಮ ಸಂಘಟನೆಗಳಿಂದ ನಮ್ಮ ಪಕ್ಷದಿಂದ ಕಾರ್ಯಕ್ರಮಗಳು ಮಾಡ್ತೀವಿ, ಅನುಮತಿ ತಗೊಂಡೇ ಮಾಡ್ತೀವಿ. ನಾವು ಪೊಲೀಸ್ ಇಲಾಖೆ ಗಮನಕ್ಕೆ ತಂದೇ ಮಾಡ್ತೀವಿ. ಅವ್ರು ನಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾರೆ, ಈ ರೀತಿ ಕಾರ್ಯಕ್ರಮಗಳು ಮಾಡುವಾಗ ನೀವು ಇದನ್ನು ಪಾಲನೆ ಮಾಡಬೇಕು ಅಂತೇಳಿ. ಹಂಗಾದ್ರೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯನಾ? ಅಲ್ಲಿ ಗೃಹ ಮಂತ್ರಿಗಳು ಸರಿಯಾಗಿ ಅಲ್ಲಿ ನಿಗಾ ವಹಿಸ್ಲಿಲ್ವಾ? ಹಾಗಾದರೆ DGP IGP ಸರಿಯಾಗಿ ಕೆಲಸ ಮಾಡಲಿಲ್ವಾ? ಹಂಗಾದ್ರೆ ನೀವು ರಾಜೀನಾಮೆ ತಗೊಳ್ಳಿ ಗೃಹ ಮಂತ್ರಿ ಹತ್ರ. DGIG ನೀವು ಸಸ್ಪೆಂಡ್ ಮಾಡ್ತೀರಾ? ಮುಖ್ಯಮಂತ್ರಿಗಳು ಈ ಮಾತನ್ನು ಹೇಳ್ಬೋದಾ? KSC ಅವ್ರು ಮಾಡ್ತಾರೆ ಅಂತೇಳಿ? ವಿಧಾನಸೌಧ ಮುಂಭಾಗದಲ್ಲಿ ಮಾಡಬೇಕಾದ್ರೆ ನೀವು ಸಂಬಂಧಪಟ್ಟವರು, ಅಲ್ಲಿಂದ ಆಚೆಗೆ ನೀವು ಸ್ಟೇಡಿಯಮಲ್ಲಿ ಮಾಡೋದಕ್ಕೆ ನೀವು ಸಂಬಂಧಪಟ್ಟವರಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ವಿಧಾನಸೌಧಕ್ಕೆ ಮಾತ್ರ ಮುಖ್ಯಮಂತ್ರಿಗಳ? ವಿಧಾನಸೌಧಕ್ಕೆ ಮಾತ್ರನ ಎಲ್ಲ ಮಂತ್ರಿಗಳು? ಇದಕ್ಕೆ ನಮ್ಗೆ ಉತ್ತರ ಕೊಡಬೇಕಲ್ಲ, ಹೇಳ್ಬೋದಾ ಇವ್ರು ಹಿಂಗೆ? ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ನೀವು ಕೊಡಲೇಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನೋಡಿ, ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ, ಮತ್ತು ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಅದೇನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಐತಿಹಾಸಿಕ RCB ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ತಂಡ ಗೆದ್ದಿದೆ. ಇದಕ್ಕೆ ಭಾಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಅಂತೇಳಿ ಆ ಟ್ವೀಟ್ ಮೂಲಕ ಅವರು ಕರೆಯನ್ನು ಕೊಡ್ತಾರೆ ಜನರಿಗೆ. ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಕೊಟ್ಟಾಗ ಜನರು ತಾನಾಗೇ ಖುಷಿಯಿಂದ ಬರ್ತಾರೆ. ಆದರೆ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಮತ್ತು ಅದಕ್ಕೆ ಪೂರಕವಾಗಿ ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸಬೇಕು ಅನ್ನುವಂಥದ್ದು ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಎಲ್ಲಾದರೂ ಇದರಲ್ಲಿ ರಾಜಕೀಯ ಪ್ರೇರಿತವಾದಂಥ ಈ ಪತ್ರಿಕಾಗೋಷ್ಠಿ ಅಲ್ವೇ ಅಲ್ಲ. ಇದು ಅಲ್ವೇ ಅಲ್ಲ. ನೀವು ಸಹಜವಾಗಿ ಯಾರಾದರೂ ಕಾಮನ್ ಪೀಪಲ್ನ ನೀವು ಕೇಳಿ, ಅಲ್ಲಿ ಆಡಳಿತ ವೈಫಲ್ಯ ಆಗಿದೆ, ಮುಂಜಾಗ್ರತಾ ಕ್ರಮಗಳನ್ನು ಒಂದಿಷ್ಟು ಕೂಡ ಅವರು ಪಾಲಿಸಲಿಲ್ಲ. ಆಮೇಲೆ ಇದು ಒಂದು ದಿವಸ ನಡೆದ ತಕ್ಷಣವೇ ಕಾರ್ಯಕ್ರಮ ಮಾಡಿ ವಿಜಯೋತ್ಸವ ಮಾಡೋದ್ರಲ್ಲಿ ಏನು ಅರ್ಥ ಏನಿಲ್ಲ. ಏನು ಅವರೇನು ಕ್ರೀಡಾಪಟುಗಳೇನು ಓಡೋಗ್ತಾ ಇರಲಿಲ್ಲ ಎಲ್ಲ ಅವರು ನಮ್ಮವರೇ, ನಮ್ಮ ದೇಶದವರೇ. ಅದಕ್ಕೆ ಯಾವ ರೀತಿ ಮಾಡಬೇಕು, ಕಾರ್ಯಕ್ರಮವನ್ನು ವಿಜಯೋತ್ಸವನ ಯಾವ ರೀತಿ ಆಚರಣೆ ಮಾಡಬೇಕು, ಮತ್ತು ಅಭಿಮಾನಿಗಳು ಎಷ್ಟು ಸಂಖ್ಯೆ ಬರ್ಬೋದು, ಇವೆಲ್ಲವೂ ಕೂಡ ನೀವು ಇಂಟೆಲಿಜೆನ್ಸ್ ಮೂಲಕ ತಿಳ್ಕೊಳ್ಬೇಕಾಗಿತ್ತು. ಮತ್ತು ಎಲ್ಲೆಲ್ಲಿಂದ ಬರ್ತಾರೆ ಅಂತ, ಅದಕ್ಕೆ ಜಾಗ ಎಲ್ಲಿ, ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಪ್ಲಾನಿಂಗೇ ಇಲ್ಲ. ಸರ್ಕಾರ ಒಂದಲ್ಲ ಒಂದು ಏನು ಮಾಡಿದ್ರೂ ಕೂಡ ಫೇಲ್ಯೂರ್ ಆಗ್ತಾ ಹೋಗ್ತಾ ಇದೆ. 11 ಜನ ಪ್ರಾಣ ಇವತ್ತು ಹೋಗಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಕಾರಣ ಹೇಳ್ರಿ? ನೀವೇ ತಾನೇ? ಸರ್ಕಾರ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಅದ್ರ ಬಗ್ಗೆ ಸಾಧಕ ಬಾಧಕಗಳನ್ನು ನೀವು ನೋಡಿ, ಇಲಾಖೆಗಳನ್ನು ಕರೆದು ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಎಲ್ಲಿ ಮಾಡಿದ್ರೆ ಸೂಕ್ತ ಅಂತೇಳಿ ಕರೆಕ್ಟಾಗಿ ಮಾಡಿದರೆ ಈ ಅನಾಹುತ ಹೇಗಾಗ್ತಾ ಇತ್ತು? 11 ಜನ ಯಾಕೆ ಸಾಯ್ತಾ ಇದ್ರು?
ಅವ್ರ ಕುಟುಂಬ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾರು ದಿಕ್ಕು? ನೀವು 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿಬಿಟ್ಟಿದ್ದೀರಿ. ಆ ಹುಡುಗರು ಇದ್ದಿದ್ರೆ 10 ಲಕ್ಷನ ಸಂಪಾದನೆ ಮಾಡ್ತಿದ್ರು ಅವ್ರ ಜೀವನ ಪರ್ಯಂತ. ಅವ್ರ ಕುಟುಂಬಕ್ಕೆ ಆಸ್ತಿ ಯಾರೀಗ? ಮಕ್ಕಳೇ ಅಲ್ವಾ? ನೀವು ಕರೆಯನ್ನು ಕೊಡ್ತೀರಿ ಟ್ವೀಟ್ ಮೂಲಕ. ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಬಂದೇ ಬರ್ತಾರೆ, ನೂಕುನುಗ್ಲು. ಇನ್ನೊಂದಲ್ಲಿ ಮಾಹಿತಿ ಏನಂತ ಹೇಳಿದ್ರೆ, ನಾನು ನೆನ್ನೆ ತಾನೇ ನಮ್ಮ ಸ್ನೇಹಿತರುಗಳಿಂದ ತಿಳ್ಕೊಂಡಂಥ ಮಾಹಿತಿ ನೋಡಿ, 3:15 ಮಧ್ಯಾಹ್ನ 3:15 ಮೊನ್ನೆ ಇವರು ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಾರ್ವಜನಿಕವಾಗಿ ಹೇಳ್ದೇನೆ ಮಧ್ಯಾಹ್ನ 3 ಗಂಟೆಗೆ ಒಂದು ಘೋಷಣೆಯನ್ನು ಮಾಡ್ತಾರೆ. ನೀವು ಫ್ರೀಯಾಗಿ ಟಿಕೆಟ್ ತಗೊಳ್ಳಿ, ನೀವು ಆಮೇಲೆ ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಲಕ್ಷಾಂತರ ಜನ ಆ ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ಸೇರಿಬಿಟ್ಟಿದ್ರು. ಗೇಟ್ ನಂಬರ್ 17, 18, 19, 20, 21 ಇಷ್ಟೇ ಗೇಟ್ ಇರೋದು. ಇಷ್ಟೂ ಗೇಟ್ಗಳು ಸುತ್ತಲೂ ಕೂಡ ಲಕ್ಷಾಂತರ ಜನ ಸೇರಿ ಆ ಗೇಟನ್ನು ಬಂದ್ ಮಾಡಿದ್ಮೇಲೆ ನೀವು 3:15 ನೀವು ಕರೆಯನ್ನು ಕೊಡ್ತೀರಿ, ಫ್ರೀಯಾಗಿ ಟಿಕೆಟ್ ತಗೊಂಡು ನೀವು ಒಳಗಡೆ ಬನ್ನಿ ಅಂತೇಳಿ. ಆ ಟಿಕೆಟ್ ಕೊಡೋಂಥ ಜಾಗದಲ್ಲಿ ನೂಕುನುಗ್ಲು. ಮತ್ತು ನೀವು ಗೇಟ್ ತೆಗೆದ್ರೆ ಅಷ್ಟು ಸಹ ಲಕ್ಷಾಂತರ ಜನ ಹೇಗೆ ಮುಂದೆ ಹೋಗ್ತಾರೆ? 4 ಗಂಟೆ ಕಾರ್ಯಕ್ರಮ ಮಾಡಬೇಕು ಅಂತಿದೆ, ನೀವು 3:15 ನೀವು ಟಿಕೆಟ್ ತಗೊಂಡು ಒಳಗಡೆ ಬನ್ನಿ ಅಂತ ಹೇಳ್ತೀರಿ. ನೀವು ಯಾಕೆ ನೀವು ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಈ ಸಾರ್ವಜನಿಕರನ್ನೆಲ್ಲರೂ ಕೂಡ ಒಳಗಡೆ ಬಿಟ್ಬಿಟ್ಟಿದ್ರೆ ಸ್ಟೇಡಿಯಂ ಒಳಗಡೆ ಕೂತ್ಕೊಳ್ತಾ ಇದ್ರಲ್ಲ ಆರಾಮಾಗಿ? ಯಾವ ಅನಾಹುತಗಳು ನಡೀತಾ ಇರಲಿಲ್ವಲ್ಲ, ಯಾವ ಪ್ರಾಣನೂ ಕಳ್ಕೊಳ್ತಾ ಇರಲಿಲ್ವಲ್ಲ ಯಾರನ್ನು? ಇದಕ್ಕೆ ಕಾರಣ ಯಾರು? ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಗಾಂಭೀರ್ಯತೆಯನ್ನು ಕಾಪಾಡ್ಕೋಬೇಕು. ಅವ್ರು ಭಾಳ ದೊಡ್ಡವರು, ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಬಗ್ಗೆ ಟೀಕೆ ಎಲ್ಲ ಮಾಡ್ತಾರದು. ನಾನೊಬ್ಬ ಈ ರಾಜ್ಯದ ಪ್ರಜೆಯಾಗಿ ಕೇಳ್ತೀನಿ, ಮತದಾರನಾಗಿ ಕೇಳ್ತೀನಿ ಅವ್ರಿಗೆ. ನೀವೇ RCB ಬಾವುಟನ ಹಿಡ್ಕೊಂಡು HL ಏರ್ಪೋರ್ಟಿಂದ ಅವ್ರನ್ನ ಇನ್ವೈಟ್ ಮಾಡಿ ಸ್ವಾಗತ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸಂತೋಷ, ನಿಮ್ಮ ಅಭಿಮಾನ ಪ್ರೀತಿ ಇರ್ಬೋದು. ಆ ಬಾವುಟ ನೀವು ಯಾವ ಬಾವುಟ ಕೈಲಿ ಹಿಡ್ಕೊಂಡಿದ್ರಿ? ಕೆಂಪು ಬಾವುಟನ ಹಿಡ್ಕೊಂಡು ಹೋಗ್ತಾ ಇದ್ದೀರಿ. ಇಡೀ ದಾರಿ ಉದ್ದಕ್ಕೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಾವುಟ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಅದರ ಸಂದೇಶ ಏನು? ಆ ಸ್ಟೇಜ್ ಮೇಲೆ ನೀವು ಬಂದಂಥ ಕಾರ್ಯಕರ್ತರನ್ನ ಹೊಡಿತೀರಿ ನೀವು. ಆಮೇಲೆ ಆ ಸ್ಟೇಜ್ ಮೇಲೆ ಇದ್ದಂಥ ಎಲ್ಲರೂ ಕೂಡ ಯಾರು ಕುಟುಂಬದವರಿದ್ದರು? ಈಗ ಕಾರ್ಯಕ್ರಮ ಮಾಡೋದು ಈ ರೀತಿ ಮಾಡಿ ಜನರು ಪ್ರಾಣ ತೆಗಿತಾ ಹೋಗ್ತಾ ಇದ್ದಾರೆ. ಸರ್ಕಾರ ನಿಮ್ಮನ್ನು ಮೆಚ್ಕೊಳ್ತಾರ? ಅಭಿವೃದ್ಧಿ ಇಲ್ಲ, ಆಡಳಿತದ ವ್ಯವಸ್ಥೆ ಕುಸಿದಿದೆ, ಪೊಲೀಸ್ ಇಲಾಖೆ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆಗಳು ನಡೀತಾ ಇದೆ, ದರೋಡೆಗಳು ನಡೀತಾ ಇದೆ, ಅತ್ಯಾಚಾರಿಗಳು ನಡೀತಾ ಇದೆ, ರೈತರ ಆತ್ಮಹತ್ಯೆಗಳು ನಡೀತಾ ಇದೆ. ಈಗೇನು ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳು ಕೊಡುವಂಥ ಕಾಲ, ರೈತರ ಪರವಾಗಿ ಒಂದು ಬಜೆಟ್ ಇಲ್ಲ, ರೈತರ ಪರ ರಸಗೊಬ್ಬರಗಳು ಸಿಗ್ತಾ ಇದೆ ಕಾಲಕ್ಕಂತೇಳಿ ಎಲ್ಲೂ ಒಂದು ಕೂಡ ಸಂಬಂಧಪಟ್ಟ ಮಂತ್ರಿಗಳು ಒಂದು ಸಭೆ ಕರೆದು ಕ್ಯಾಬಿನೆಟ್ ಮೀಟಿಂಗ್ ಆಗಲಿ, ಇಲ್ಲ ಇಲಾಖೆಯ ರಿವ್ಯೂ ಮೀಟಿಂಗ್ ಮಾಡಲಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಸಮರ್ಪಕವಾಗಿ ಆಡಳಿತವನ್ನು ಮಾಡ್ತಾ ಇಲ್ಲ. ಇದನ್ನು ವಿರೋಧಿಸಿ ನಿರಂತರವಾಗಿ BJP ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ರಾಜ್ಯದ ಜನರ ಪರವಾಗಿ. ಈ ಮಧ್ಯೆ ನಿನ್ನೆ ನೀವು ಈ ರೀತಿ ತರಾತುರಿಯಲ್ಲಿ RCB ಅವರು ಗೆದ್ದಂಥ ಸಂದರ್ಭದಲ್ಲಿ ತಕ್ಷಣ ಅವ್ರನ್ನ ಕರ್ಕೊಂಬಂದು ಅವೈಜ್ಞಾನಿಕವಾಗಿ ನೀವು ಕಾರ್ಯಕ್ರಮಗಳನ್ನು ಮಾಡಿ ಜನರ ಪ್ರಾಣ ತೆಗಿತೀರಿ ಅಂತ ಹೇಳಿದ್ರೆ ಇದಕ್ಕೆ ನೇರ ಹೊಣೆ ನೀವೇ ತಾನೇ? ನಾವು ಕೇಳಬಾರ್ದಾ? ಅದಕ್ಕಾಗಿ ನೊಂದಂಥ ಕುಟುಂಬಗಳಿಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ನಾವೆಲ್ಲ ಹೇಳೋದು ಏನಂತ ಹೇಳಿದ್ರೆ, ಅವರ ಸತ್ತಂಥ ವ್ಯಕ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ನೊಂದಂಥ ಕುಟುಂಬಗಳಿಗೆ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ನಾವು ಅವರ ಪರವಾಗಿ ನಾವು ಹೋರಾಟಗಳನ್ನು ಮಾಡೋಕ್ಕಾಗದಿದ್ದು ಈ ವಿಷಯದಲ್ಲಿ ಸರ್ಕಾರ 10 ಲಕ್ಷ ಘೋಷಣೆ ಮಾಡಿದೆ ಪ್ರತಿ ವ್ಯಕ್ತಿಗೆ ಪ್ರಾಣ ಕಳ್ಕೊಂಡಿರ್ತಾನೆ. ನಾನು ಆಗ್ರಹ ಮಾಡ್ತೀನಿ, 10 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ನೀವು ಕೊಡಬೇಕು. ಒಂದೊಂದು ಕುಟುಂಬಕ್ಕೆ, ಸತ್ತಂಥ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ನೀವು ಕೊಡಬೇಕು. ಜವಾಬ್ದಾರಿ ಸತ್ತಕ್ಕೆ ಸ್ವಯ ಕಾರಣ ನೀವೇನೆ, ಸರ್ಕಾರದ ವೈಫಲ್ಯನೇ ಕಾರಣ. DG ADGP ಅವರು IGP ಅವರು ಎಲ್ಲ ಏನು ಮಾಡ್ತಾರೆ? ಈ ರೀತಿ ಕಾರ್ಯಕ್ರಮಗಳು ಮಾಡುವಾಗ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ವಹಿಸ್ಕೋಬೇಕು? ಯಾವ ರಸ್ತೆಯಿಂದ 8 ಜನ ಬರ್ತಾರೆ, ಜನ ಎಲ್ಲಿಂದ ಬರ್ಬೋದು? 18 ವರ್ಷ ಆಯಿತು ನಮಗೆ RCBಯಲ್ಲಿ ಗೆದ್ದು ನಮ್ಮ ತಂಡ. ಅದಾದ ಬಳಿಕ ಇವತ್ತು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ
ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಒಂದು ರೀತಿ ಆಕ್ರೋಶದ, ಒಂದು ಸಂತೋಷದ ಆಕ್ರೋಶ. ವಿಜಯೋತ್ಸವ ಆಚರಣೆ ಮಾಡಬೇಕು, ಹಿಂದೂ ಮುಂದೆ ನೋಡೋದೇ ಇಲ್ಲ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ? ಸಹಜವಾಗಿ ಹೊಡಿತಾರೆ ಪೊಲೀಸರು ಅಂತ ಹೇಳಿದ್ರೆ ಭಯ, ಓಡೋಗ್ತಾರೆ. ಅಲ್ಲೇನು 5,000 10,000 ಜನ ಇದ್ರ, ಇಲ್ಲ 100 ಜನ ಇದ್ರ? ಲಕ್ಷಾಂತರ ಜನ ಇದ್ದಂಥ ಸಂದರ್ಭದಲ್ಲಿ ನೀವು ಲಾಠಿ ಹಿಡ್ಕೊಂಡು ಅಲ್ಲಿ ಬಂದಂಥ ಜನರ ಮೇಲೆ ನೀವು ಲಾಠಿ ಬೀಸಿದ್ರೆ ಪ್ರಾಣ ಉಳಿಸ್ಕೊಳ್ಳೋಕ್ಕೆ, ಏಟು ತಪ್ಪಿಸ್ಕೊಳ್ಳೋಕ್ಕೆ ಓಡೋಗ್ತಾರೆ. ಅದೂ ಒಂದು ಕಾರಣ. ಪೊಲೀಸ್ ಇಲಾಖೆಯವರು ಕೂಡ ಮ್ಯಾನ್ ಹ್ಯಾಂಡ್ಲ್ ಯಾವಾಗ ಸಾರ್ವಜನಿಕರ ಮೇಲೆ ಮಾಡಿದ್ರೋ ಆ ಭಯಭೀತದಲ್ಲಿ ಓಡೋವಾಗಲೂ ಕೂಡ ಕಾಲು ತುಳಿತಕ್ಕೊಳ್ಪಟ್ಟಿದ್ದಾರೆ. ಮತ್ತು ಆ ಗೇಟ್ಗಳನ್ನು ಮಧ್ಯಾಹ್ನ 3:30ವರೆಗೂ ಮುಚ್ಚಿ 3 ಕಾಲಿನ ನಂತರ ನೀವು ಟಿಕೆಟ್ ತಗೊಂಡು ಒಳಗಡೆ ಬಂದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇನ್ನು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಲ್ಲಪ್ಪ, ಇನ್ನು ಟಿಕೆಟ್ ಇಲ್ಲದೆ ಒಳಗಡೆ ಬಿಡಲ್ಲ ಅಂತೇಳಿ ಏನು ಮಾಡಿದ್ರು, ಟಿಕೆಟ್ ಕೊಡೋ ಜಾಗದಲ್ಲಿ ಲೈನಾಗಿ ಸಾಲಾಗಿ ಹೋಗೋದಕ್ಕೆ ರಾಶಿ ಎಲ್ಲ ಒಂದೇ ಸಮ ನುಗ್ಬಿಟ್ರು. ಯಾರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಲ್ಲಿ? ನಾ ಮುಂದೆ ಹೋಗ್ತಾರೆ. ಟಿಕೆಟ್ ಬೇಕು, ಒಳಗಡೆ ನೋಡಬೇಕು, ಸನ್ಮಾನ ಮಾಡೋದು ನೋಡಬೇಕು, ಅವರ ಅಭಿಮಾನಿಗಳನ್ನು ಅವರ ಕ್ರೀಡಾಪಟುಗಳು ಯಾರ್ಯಾರು ಅಭಿಮಾನಿಗಳಿದ್ರೆ ಅವರೆಲ್ಲ ನೋಡಿ ಕಣ್ಣು ತುಂಬಿಕೊಂಡು ಆನಂದಿಸ್ಬೇಕು. ಅಷ್ಟೇ ಅವ್ರ ತಲೆಯಲ್ಲಿ ಇದ್ದಿದ್ದು. ನನ್ನ ಪ್ರಾಣ ಹೋಗುತ್ತೆ, ನನಗೆ ರಕ್ಷಣೆ ಇದೆ ಅಂಥೇಳಿ ಅವ್ರು ಏನು ಅಂದ್ಕೊಂಡಿಲ್ಲ. ರಕ್ಷಣೆ ಮಾಡೋಂಥ ಜವಾಬ್ದಾರಿ ಯಾರು? ಸರ್ಕಾರ. ಇದೆಲ್ಲ ವೈಫಲ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ KGF ನಗರದ ಗ್ರಾಮಾಂತರ ಘಟಕ ಮತ್ತು ನಗರ ಘಟಕ ಖಂಡಿಸ್ತದೆ. ನೀವು ತಲಾ ಈ ಸತ್ತಂಥ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿನ ನೀವು ಕೊಡಬೇಕಂತೇಳಿ ಪತ್ರಿಕಾಗೋಷ್ಠಿ ಮೂಲಕ ನಾನು ಆಗ್ರಹ ಮಾಡ್ತೇನೆ. ಬಡಮಾಕ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ವಾಸ ಮಾಡಿದಂಥ ಸಹನ, ಇನ್ನು ಚಿಕ್ಕ ಹುಡುಗಿ, ಇಂಜಿನಿಯರ್ ಪದವಿ ಮುಗಿಸ್ಕೊಂಡು ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು, ನಾನು ಅವ್ರ ತಂದೆ ಈಗ ಅವ್ರ ಮನೆ ಹತ್ರ ಹೋಗಿ ಬಂದೆ, ನಾನು ಮಾತಾಡಿಸಿ ಅವ್ರಿಗೆ ಸಾಂತ್ವನ ಹೇಳಿ ಬಂದೆ. ಅವರು ಭಾಳ ನೊಂದಿದ್ರು. ಅವ್ರಿಗೆ ಸಮಾಧಾನ ಮಾಡಿ ಆ ಹುಡುಗಿ ಬಗ್ಗೆ ವಿಚಾರಣೆ ಮಾಡಿದಾಗ ಬಾಷ್ ಕಂಪ್ನಿಯಲ್ಲಿ 75,000 ರೂಪಾಯಿ ಸಂಬಳ ಬರ್ತಾಯಿತ್ತು ಸರ್ ತಿಂಗಳಿಗೆ. ಇದ್ದಿದ್ದು 2 ಹೆಣ್ಮಕ್ಳು, ಅದರಲ್ಲಿ ಒಬ್ಬ ಹೆಣ್ಮಗಳು ಹಿಂಗಾದ್ಲು, ಒಬ್ಬಳೇ ಮಗಳಿರೋದು ಅಂತೇಳಿ ಭಾಳ ದುಃಖದಿಂದ ಮಾತಾಡಿದ್ರು. ಅವರಿಗೆ ಸಮಾಧಾನ ಮಾಡಿ ಬಂದ್ವಿ. ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಹೆಣ್ಮಗಳು ಅಷ್ಟು ಕಷ್ಟಪಟ್ಟು ಒಬ್ಬ ತಂದೆ ತಾಯಿ ಇಂಜಿನಿಯರಿಂಗ್ ಪದವಿ ಓದಿಸ್ಬೇಕಂತೇಳಿ ಗ್ರಾಮಾಂತರ ಭಾಗದಲ್ಲಿ ಅಷ್ಟು ಸುಲಭ ಅಲ್ಲ. ಕೂಲಿ ಮಾಡಿ ಮಕ್ಕಳನ್ನ ಓದಿಸ್ಬೇಕು, ಆ ಎತ್ತರಕ್ಕೆ ಬೆಳೆಸ್ಬೇಕು ಅಂತೇಳಿದ್ರೆ 20-25 ವರ್ಷದ ಮಗುನ ಆ ಎತ್ತರಕ್ಕೆ ಬೆಳೆಸಿ ಎಷ್ಟು ಕಷ್ಟ ಇರ್ತದೆ ಹೇಳ್ರಿ. ಆ ದುಃಖ ಯಾರಿಗೆ ಹೇಳೋಕ್ಕಾಗತ್ತೆ? ಅವರು ನೋವು ಯಾರಿಗೆ ಹೇಳೋಕ್ಕಾಗತ್ತೆ? ಇದು ರಾಜಕೀಯನಾ? ನಾವು ಕೇಳಬಾರ್ದಾ? ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗು ಹಿಂಗಾಯ್ತು ಅಂತೇಳಿ ನಮಗೆ ಎಷ್ಟು ನೋವಾಗಬೇಕಾದ್ರೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ 11 ಕುಟುಂಬದಲ್ಲಿ ಅವ್ರಿಗೆ ಹೆಂಗಿರಬೇಕು? ಹೆಂಗೆ ತಡ್ಕೊಳ್ತಾರೆ? ಅವರು ಅದನ್ನು ಹೆಂಗೆ ಸಹಿಸ್ಕೊಳ್ತಾರೆ? ಇದನ್ನು ನಾವು BJP ಖಂಡಿಸ್ತಾ ಇದ್ದೀವಿ. ಸರ್ಕಾರ ಟೋಟಲಿ ಫೇಲ್ಯೂರ್. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ನಡೆಸೋಕ್ಕೆ ಈಗಲೇ ಅಸಮರ್ಥರು. ಇನ್ನು 3 ವರ್ಷಗಳ ಕಾಲ ಈ ಸರ್ಕಾರ ನಡೆಸೋಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಕಾರ್ಯಕ್ರಮ ತಗೊಳ್ಳಿ, ಆ ವೇದಿಕೆ ನೋಡ್ರಿ, ಕಾಂಗ್ರೆಸ್ ಪಕ್ಷದ ವೇದಿಕೆ, ಅದು ಕರ್ನಾಟಕ ಸರ್ಕಾರದಲ್ಲ, ಕಾಂಗ್ರೆಸ್ ಪಕ್ಷದ ವೇದಿಕೆ ಆಗ್ಬಿಡುತ್ತೆ. ಎಲ್ಲ ಅವರೇ ಅವ್ರ ಮನೆ ಆ ಕಾರ್ಯಕ್ರಮ ಥರ ಮಾಡ್ಕೊಳ್ತಾರೆ. ದುಡ್ಡು ಯಾರ್ದು? ನಮ್ಮೆಲ್ಲರದು. ನಾವು ತೆರಿಗೆ ಕಟ್ಟೋ ದುಡ್ಡಲ್ಲಿ ಇವರು ಕಾರ್ಯಕ್ರಮಗಳು ಮಾಡಿ ಮಜಾ ಮಾಡೋದು. ಸರ್ಕಾರದ ಕಾರ್ಯಕ್ರಮ ಮಾಡುವಾಗ ಸರ್ಕಾರದ ಪ್ರತಿಪಕ್ಷ ನಾಯಕರು ಎಲ್ಲಿದ್ದಾರೆ? ವಿರೋಧ ಪಕ್ಷದ ನಾಯಕರಲ್ಲಿ ಎಲ್ಲಿದ್ದಾರೆ? ಆ ಸ್ಟೇಜಲ್ಲಿ ಇದ್ರಾ? ನೀವು ಕರೆದಿದ್ರಾ? ಎಲ್ಲ ನಿಮ್ಮದೇ. ಇನ್ನು ನಾಳೆ ಬೆಳಗ್ಗೆ ಚುನಾವಣೆ ಬಂದ್ಬಿಡ್ತೇನು? ಇನ್ನೂ 3 ವರ್ಷ ಚುನಾವಣೆಗಳಿದೆ. ಜನ ತೀರ್ಮಾನ ಮಾಡ್ತಾರೆ. ಯಾಕೆ ಈ ರೀತಿ ಕಾರ್ಯಕ್ರಮಗಳನ್ನು ಜನ ಪ್ರಾಣ ತೆಗಿತೀರಿ? ಕಾಂಗ್ರೆಸ್ ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬರ್ತದೋ ಅವಾಗೆಲ್ಲ ಇದೇ ಕೆಲಸಗಳು ನಡೀತಾ ಇರ್ತವೆ. ಜನರು ಬೇಸತ್ತಿದ್ದಾರೆ, ಕಾಯ್ತಾ ಇದ್ದಾರೆ ಚುನಾವಣೆ ಯಾವಾಗ ಬರ್ತದೆ ಅಂತೇಳಿ. ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಬಿಜೆಪಿ ಅವಧಿಯಲ್ಲೂ ಕೂಡ ಹಲವಾರು ಪ್ರಕರಣಗಳು ದಾಖಲಾಗಿದೆ. ವಿಶೇಷವಾಗಿ ಮೊನ್ನೆ ಪ್ರಯಾಗರಾಜರಾದಾಗ ಅವರ ಕಾಲ ಭದ್ರತಾ ವೈಫಲ್ಯನ ಅವ್ರು ಸಾವಿರಾರು ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಸಾವಿರಾರು ಜನ ಸತ್ತಿದ್ದಾರೆ ಅಂತೇಳಿ ರಾಜಕೀಯವಾಗಿ ಇವತ್ತು ಆರೋಪ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಮಂತ್ರಿಗಳು ಸಂಕ್ಷಿಪ್ತವಾದಂಥ ವರದಿಯನ್ನು ದೇಶದ ಜನರ ಮುಂದೆ ತೆರೆದ ಪುಸ್ತಕದಂತೆ ಇಟ್ಟಿದ್ದಾರೆ. ಆ ವಿಷಯದ ಬಗ್ಗೆ ಅಲ್ಲೇನು 1 ಲಕ್ಷ 2 ಲಕ್ಷ ಅಲ್ಲ, 70-80 ಕೋಟಿ ಜನ ಇಡೀ ಪ್ರಪಂಚಾದ್ಯಂತ ಸಾಧು ಸಂತರು ಭಕ್ತರು ಎಲ್ಲರೂ ಕೂಡ ಬಂದು ಹೋದಂಥ ಜಾಗ ಅದು. ಅದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಎಷ್ಟು ದಿನದ ಮುಂಚೆ ಮಾಡಿದ್ರು? ಯಾವ್ಯಾವ ರೀತಿ ಕಾರ್ಯಕ್ರಮ ಸೌಲಭ್ಯಗಳನ್ನು ದೊರಕಿಸ್ಕೊಟ್ಟಿದ್ರು?
ಅದೆಲ್ಲರೂ ಕೂಡ ಜನರ ಮುಂದೆ ಇದೆ, ಜನ ಹೋಗಿ ಅಲ್ಲಿ ನೋಡಿಕೊಂಡು ಬಂದಿದ್ದಾರೆ. ಅದನ್ನು ವಿಶೇಷವಾಗಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳೋಂಥದ್ದಲ್ಲ. ನೀವು ಮಾಡಿರೋ ತಪ್ಪುಗಳನ್ನ, ಪ್ರಯಾಗರಾಜ ಆಗಿರೋ ಕಾರ್ಯಕ್ರಮಗಳನ್ನ ನೀವು ಇಲ್ಲಿ ಇವಾಗ ಉಲ್ಲೇಖ ಮಾಡ್ತೀರಿ ಅಂತ ಹೇಳಿದ್ರೆ ಇದ್ರ ಉದ್ದೇಶ ಏನು? ರಾಜಕೀಯವಾಗಿ ನೀವು ತಪ್ಪಿಸ್ಕೊಳ್ಳೋಕ್ಕೆ ಈ ಕೆಲಸ ಮಾತಾಡ್ತಾ ಇದ್ದೀರಿ. ನಮ್ಮ ಸರ್ಕಾರ ಕಾರ್ಯಕ್ರಮ ವಿಲಾಸವೃಂದ ಆಗಿತ್ತು, ಸ್ಟೇಡಿಯಂ ಅಲ್ಲಿ ಮಾಡಿದ್ದು KSC ಅವರು, ಕ್ರಿಕೆಟ್ ಅಸೋಸಿಯೇಷನ್ ಅವರು, ನಮಗೂ ಸಂಬಂಧ ಇಲ್ಲ. KSC ಅವರಾಗಲಿ ಬೇರೆ ಬೇರೆ ಯಾರಾಗಲಿ, ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದರೆ ರಾಜ್ಯಕ್ಕೆ ದೊರೆ ಇದ್ದಂಗೆ. ರಾಜ್ಯದ ಒಳಗಡೆ ಏನೇ ಕೆಲಸ ಕಾರ್ಯಗಳು ನಡೆದ್ರು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳ ಸಂಬಂಧಪಟ್ಟಂತೆ ಒಬ್ಬೊಬ್ಬ ಸಚಿವರು ಇದ್ದಾರಾ ಇಲ್ಲೋ? ಹಂಗಾದ್ರೆ ನೀವು ಗೃಹ ಮಂತ್ರಿ ರಾಜೀನಾಮೆ ತಗೊಳ್ಳಿ. ಪೊಲೀಸ್ ಇಲಾಖೆ KSC ಅವ್ರು ಮಾಡಿದ್ರು ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಅನುಮತಿ ತಗೋಬೇಕು ಬೇಡ? ಅದರ ಕೆಪಾಸಿಟಿ ಎಷ್ಟು ಜನ ಕೂತ್ಕೊಳ್ತಾರೆ, ಕಾರ್ಯಕ್ರಮ ಹೇಗಿರಬೇಕು, ಜನ ಹೆಂಗಿಂದ ಬರಬೇಕು, ವಾಹನಗಳನ್ನು ಹೆಂಗೆ ಡೈವರ್ಟ್ ಮಾಡಬೇಕು, ಟ್ರಾಫಿಕ್ ಜಾಮ್ ಇಲ್ಲದೆ ಕಾರ್ಯಕ್ರಮ ಮಾಡಬೇಕು, ಯಾರಿಗೂ ತೊಂದರೆ ಆಗಬಾರ್ದು, ಆ ರೀತಿ ನಡೆಸಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅನುಮತಿ ಪಡ್ಕೊಳ್ತಾನೆ ಮಾಡಬೇಕು. ಈಗ ನಾವು ನಮ್ಮ ಸಂಘಟನೆಗಳಿಂದ, ನಮ್ಮ ಪಕ್ಷದಿಂದ ಕಾರ್ಯಕ್ರಮಗಳು ಮಾಡ್ತೀವಿ, ಅನುಮತಿ ತಗೊಂಡೇ ಮಾಡ್ತೀವಿ. ನಾವು ಪೊಲೀಸ್ ಇಲಾಖೆ ಗಮನಕ್ಕೆ ತಂದೇ ಮಾಡ್ತೀವಿ. ಅವ್ರು ನಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾರೆ, ಈ ರೀತಿ ಕಾರ್ಯಕ್ರಮಗಳು ಮಾಡುವಾಗ ನೀವು ಇದನ್ನು ಪಾಲನೆ ಮಾಡಬೇಕು ಅಂತೇಳಿ. ಹಂಗಾದ್ರೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯನಾ? ಅಲ್ಲಿ ಗೃಹ ಮಂತ್ರಿಗಳು ಸರಿಯಾಗಿ ಅಲ್ಲಿ ನಿಗಾ ವಹಿಸ್ಲಿಲ್ವಾ? ಹಾಗಾದ್ರೆ DGP IGP ಸರಿಯಾಗಿ ಕೆಲಸ ಮಾಡಲಿಲ್ವಾ? ಹಂಗಾದ್ರೆ ನೀವು ರಾಜೀನಾಮೆ ತಗೊಳ್ಳಿ ಗೃಹ ಮಂತ್ರಿ ಹತ್ರ. DGIG ನೀವು ಸಸ್ಪೆಂಡ್ ಮಾಡ್ತೀರಾ? ಮುಖ್ಯಮಂತ್ರಿಗಳು ಮಾತನ್ನು ಹೇಳ್ಬೋದಾ KSC ಅವ್ರು ಮಾಡ್ತಾರೆ ಅಂತೇಳಿ? ವಿಧಾನಸೌಧ ಮುಂಭಾಗದಲ್ಲಿ ಮಾಡಬೇಕಾದ್ರೆ ನೀವು ಸಂಬಂಧಪಟ್ಟವರು, ಅಲ್ಲಿಂದ ಆಚೆಗೆ ನೀವು ಸ್ಟೇಡಿಯಮಲ್ಲಿ ಮಾಡೋದಕ್ಕೆ ನೀವು ಸಂಬಂಧಪಟ್ಟವರಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ವಿಧಾನಸೌಧಕ್ಕೆ ಮಾತ್ರ ಮುಖ್ಯಮಂತ್ರಿಗಳ? ವಿಧಾನಸೌಧಕ್ಕೆ ಮಾತ್ರನ ಎಲ್ಲ ಮಂತ್ರಿಗಳು? ಇದಕ್ಕೆ ನಮ್ಗೆ ಉತ್ತರ ಕೊಡಬೇಕಲ್ಲ, ಹೇಳ್ಬೋದಾ ಇವ್ರು ಹಿಂಗೆ? ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ನೀವು ಕೊಡಲೇಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.